ಕಾಪಿರೈಟ್ ಸಲುವಾಗಿ ರಕ್ಷಿತ್ ಶೆಟ್ಟಿಗೆ ಇದೀಗ 25 ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆಂತೆ. ಹೌದು, ಮೊದಲಿಗೆ 5 ಲಕ್ಷ ಇದ್ದಿದ್ದು ಈಗ 25 ಲಕ್ಷಕ್ಕೆ ಏರಿದ್ದು ಹೇಗೆ, ಏನಾಯ್ತು, ಬನ್ನಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿಗೆ ಹೈಕೋರ್ಟ್ನಿಂದ 25 ಲಕ್ಷ ರೂಪಾಯಿಗಳು ದಂಡ ವಿಧಿಸಿದೆ. ತಮ್ಮ ಒಡೆತನದ ಪರಮ ಸ್ಟುಡಿಯೋದಿಂದ ಸಂಸ್ಥೆಯ ಅಡಿಯಲ್ಲಿ ನಟ ನಿರ್ಮಾಪಕ ರಕ್ಷಿತ್ ಶೆಟ್ಟಿ, ದೂಪೇಡ ದಿಗಂತ್ ಹಾಗೂ ಅಚ್ಯುತ್ ಕುಮಾರ್ ಮುಖ್ಯ ಪಾತ್ರದಲ್ಲಿದ್ದ ಬ್ಯಾಚುಲರ್ ಪಾರ್ಟಿ ಚಿತ್ರದ ಕಾಪಿರೈಟ್ ಪಡೆಯದ ಲಿರಿಕ್ಸ್ ಗಳನ್ನ ಬಳಸಿಕೊಂಡಿದ್ದರಿಂದ ರಕ್ಷಿತ್ ಶೆಟ್ಟಿ ಅವರಿಗೆ ಹೈಕೋರ್ಟ್ ಇದೀಗ ಒಂದು ಶಾಕಿಂಗ್ ಸುದ್ದಿಯನ್ನ ನೀಡಿದೆ. ಬ್ಯಾಚುಲರ್ ಪಾರ್ಟಿ ಚಿತ್ರಕ್ಕೆ MRT ಮ್ಯೂಸಿಕ್ ಸಂಸ್ಥೆ ಬಳಿ ಇದ್ದ ಗೀತೆಗಳ ಹಕ್ಕುಗಳನ್ನ ಪಡೆಯದೆ ಶಂಕರ್ ನಾಗ್ ನಟಿಸಿದ್ದ ನ್ಯಾಯ ಎಲ್ಲಿದೆ ಚಿತ್ರದ ಟೈಟಲ್ ಗೀತೆಯ ನ್ಯಾಯ ಎಲ್ಲಿದೆ ಹಾಗೂ ಜೈ ಜಗದೀಶ್ ಲಕ್ಷ್ಮಿ ನಟಿಸಿದ್ದ ಗಾಳಿ ಮಾತು ಸಿನಿಮಾದ ಒಮ್ಮೆ ನಿನ್ನನ್ನು ಆ ಸಾಂಗ್ ಅನ್ನ ಕೂಡ ಬಳಸಿಕೊಂಡಿದ್ದಾರೆ. ನಮ್ಮ ಒಪ್ಪಿಗೆ ಪಡೆಯದೆ ನಿರ್ಮಾಪಕ ರಕ್ಷಿತ್ ಶೆಟ್ಟಿ ಅವರು ಈ ಗೀತೆಗಳ ಸಾಲುಗಳನ್ನ ಬಳಸಿಕೊಂಡಿದ್ದಾರೆ ಅಂತ MRT ಅವರು ಈ ಒಂದು ದೂರನ್ನ ದಾಖಲಿಸಿದ್ದಾರೆ. ನ್ಯಾಯಾಲಯದ ವಿಚಾರಣೆ ವೇಳೆ ರಕ್ಷಿತ್ ಶೆಟ್ಟಿ ತಂಡವು ವಾದ ಮಂಡಿಸುವಾಗ ಈ ಎರಡು ಹಾಡುಗಳು ಕೇವಲ 7 ಸೆಕೆಂಡ್ ಹಾಗೂ 31 ಸೆಕೆಂಡ್ ಮಾತ್ರ ಬಳಸಲಾಗಿದೆ. ಇದು ಅತ್ಯಂತ ಕಡಿಮೆ ಅವಧಿಯಾಗಿರುವುದರಿಂದ ಹಕ್ಕುಸ್ವಾಮ್ಯ ಉಲ್ಲಂಘನೆ ಮಾಡಿಲ್ಲ ಎಂದು ವಾದಿಸಿದ್ದಾರೆ. ಈ ವಾದವನ್ನ ತಿರಸ್ಕರಿಸಿದ ನ್ಯಾಯಾಲಯ, ಹಾಡುಗಳು ಕಾಕತಾಳೀಯಾದರೂ ಸಿನಿಮಾಕ್ಕೆ ಪೂರಕ ಹಾಗೂ ಲಾಭದ ಕಾರಣಕ್ಕಾಗಿ ಬಳಸಿಕೊಂಡಿರಬಹುದರಿಂದ ಇದು ಹಕ್ಕುಸ್ವಾಮ್ಯವಾಗಿದೆ ಎಂದು ದೆಹಲಿ ಹೈಕೋರ್ಟ್ ತೀರ್ಪು ನೀಡಿದೆ. ಚಿತ್ರದಲ್ಲಿ ನಾಯಕ ಸಂಕಷ್ಟದಲ್ಲಿದ್ದಾಗ ಈ ಗೀತೆಗಳು ತುಣುಕುಗಳನ್ನ ಬಳಸಲಾಗಿದೆ. ಹಕ್ಕುಸ್ವಾಮ್ಯದ ಉಲ್ಲಂಘನೆ ಸಲುವಾಗಿ ಈಗಾಗಲೇ ಠೇವಣಿ ಇಟ್ಟಿರುವ 20 ಲಕ್ಷ ರೂಪಾಯಿಗಳನ್ನ MRT ಮ್ಯೂಸಿಕ್ ಸಂಸ್ಥೆಗೆ ನೀಡಬೇಕು ಹಾಗೂ ನ್ಯಾಯಾಲಯದ ಆದೇಶ ಪಾಲಿಸಿ ಸಕಾಲಕ್ಕೆ ಹಣ ಪಾವತಿಸಿದರೆ ಇದೇ ಕಾರಣಕ್ಕಾಗಿ 5 ಲಕ್ಷ ರೂಪಾಯಿಗಳನ್ನ ದಂಡದ ರೂಪದಲ್ಲಿ ಕಟ್ಟಬೇಕು ಎಂದು ಕೋರ್ಟ್ ಆದೇಶಿಸಿತು. ನವದೆಹಲಿ A1 ಕಾಪಿರೈಟ್ ಹಿನ್ನೆಲೆಯಲ್ಲಿ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿಗೆ ದೆಹಲಿ ಹೈಕೋರ್ಟ್ ಇದೀಗಾಗಲೇ 25 ಲಕ್ಷ ರೂಪಾಯಿ ದಂಡ ವಿಧಿಸಿದೆ. ಸದ್ಯ ಕಾದು ನೋಡ್ಬೇಕಿದೆ, ರಕ್ಷಿತ್ ಶೆಟ್ಟಿಯವರು 25 ಲಕ್ಷ ದಂಡವನ್ನ ಪಾವತಿಸ್ತಾರಾ ಅಂತ.